ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ದೇವರು ಒಳ್ಳೆಯ ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ ಅಲ್ವಾ? ಈ ಉದಯ ಕಾಲದಲ್ಲಿ ದೇವರ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಪ್ರತಿದಿನವೂ ಕೂಡ ಪರಿಶುದ್ಧ ಸತ್ಯವೇದದಿಂದ ಒಂದು ದಿವ್ಯ ವಾಗ್ದಾನವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ. ಪ್ರತಿ ವಾಗ್ದಾನವೂ ಕೂಡ ಯೇಸು ಕ್ರಿಸ್ತನಲ್ಲಿ ಹೌದು ಎನ್ನುವಾಗಿದೆ ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ನಮ್ಮ ಜೀವಿತದಲ್ಲಿ ದೇವರು ಇದುವರೆಗೂ ಮಾಡಿದಂತಹ ಪ್ರತಿ ಉಪಕಾರಕ್ಕೂ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳುತ್ತಾ ಬರುವಂತಹ ದಿನಗಳಲ್ಲಿ ಇನ್ನೂ ಕೂಡ ದೇವರಿಂದ ಹೆಚ್ಚಾದ ಒಳಿತನ್ನು ಆಶಿಸುತ್ತಾ ನಾವು ಮುಂದೆ ಸಾಗೋಣ. ನಮ್ಮ ದೇವರು ಒಳ್ಳೆಯವನು, ಆತನ ಒಳ್ಳೆಯತನವನ್ನು ತೋರ್ಪಡಿಸುತ್ತೇನೆ ಎಂಬುದಾಗಿ ಹೇಳಿದಂತಹ ದೇವರು ನಮ್ಮ ಸುತ್ತಲೂ ಇದ್ದಾರೆ. ಆದ್ದರಿಂದ ನಮ್ಮೊಂದಿಗೆ ಆತನು ಇದ್ದಾರೆ. ಆದ್ದರಿಂದ ದೇವರಿಗೆ ಸ್ತೋತ್ರ ಮಾಡೋಣ. ರಾಜಮಂಡ್ರಿ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಇಂದ ಮತ್ತು ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಇಂದ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ತಿಳಿಸುತ್ತಾ ಹಾಗೂ ಮತ್ತೊಂದು ಸಾರಿ ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಎಂದು ನಿಮಗೆ ತಿಳಿಸುತ್ತಾ ಇದ್ದೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಯೆಶಾಯ 32ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದೋಣವ. ಓಪನ್ ಯುವರ್ ಬೈಬಲ್ಸ್ ಟು ದ ಬುಕ್ ಆಫ್ ಐಸಾಯ ಚಾಪ್ಟರ್ 32 ಅಂಡ್ ವರ್ಸ್ 17. ಧರ್ಮದಿಂದ ಸಮಾಧಾನವು ಫಲಿಸುವುದು, ಶಾಂತಿ ನಿರ್ಭಯಗಳು ಧರ್ಮದ ನಿತ್ಯ ಪರಿಣಾಮವಾಗಿರುವವು. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಭಯ ನಿಲಯಗಳಲ್ಲಿಯೂ ನೆಮ್ಮದಿ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಎಷ್ಟು ಸುಂದರವಾದ ವಾಗ್ದಾನವನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ದೇವರ ನೀತಿಯಿಂದ ತುಂಬಲ್ಪಡುವಾಗ ನಮಗೆ ಉಂಟಾಗುವಂತಹ ಪ್ರಯೋಜನಗಳೇನು? ನೀತಿಯಿಂದ ಜೀವಿಸುವಾಗ ನಮಗೆ ಉಂಟಾಗುವಂತಹ ಪ್ರಯೋಜನಗಳೇನು? ಅನೇಕ ಸಾರಿ ಅನೇಕರು ಕೇಳುತ್ತಾ ಇರುತ್ತಾರೆ, ವೆಸ್ಲಿಯವರೇ, ನೀತಿಯಿಂದ ಜೀವಿಸುವಾಗ ನಮಗೆ ಏನ್ರಿ ಪ್ರಯೋಜನ? ಈ ದಿನ ಪ್ರಪಂಚವೆಲ್ಲ ದುರ್ನೀತಿಯಿಂದ ತುಂಬಲ್ಪಟ್ಟಿದೆ. ಎಲ್ಲಿ ನೋಡಿದರೂ ಕೂಡ ಅನೀತಿಯ ಹೆಚ್ಚಾಗಿ ಕಾಣಿಸುತ್ತಿದೆ. ನೀತಿಯಿಂದ ಜೀವಿಸುವಾಗ ನಾವು ಕೆಲವು ಸಾರಿ ಹಿಂಸೆಗೆ ಒಳಗಾಗುತ್ತಾ ಇದ್ದೇವೆ. ಕೆಲವು ಸಾರಿ ನಮ್ಮನ್ನು ನಿಂದಿಸುತ್ತಿದ್ದಾರೆ. ಅವರು ಮಾಡುವಂತಹ ಪಾಪದ ಕಾರ್ಯಗಳಲ್ಲಿ ನಾವು ಪಾಲುಗಾರರಾಗದೇ ಇರುವುದಕ್ಕೆ ನಮ್ಮ ಮೇಲೆ ನಿಂದಿಸಿ ಅವಮಾನಕರವಾಗಿ ಮಾತಾಡುತ್ತಿದ್ದಾರೆ ಎಂದು ಅನೇಕರು ಬಾಧೆ ಪಡುವುದನ್ನು ನಾನು ನೋಡಿದ್ದೇನೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾರು ನೀತಿಯಿಂದ ತುಂಬಲ್ಪಟ್ಟಿರುತ್ತಾರೋ, ಯಾರು ನೀತಿಯಿಂದ ಜೀವಿಸುತ್ತಾರೋ ಅವರಿಗೆ ಸಮಾಧಾನ ಉಂಟಾಗುತ್ತದೆ ಎಂದು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಷ್ಟು ಮಾತ್ರವಲ್ಲದೆ ದೇವರ ನೀತಿಯು ನಮಗೆ ನೆಮ್ಮದಿಯನ್ನು, ಇಂಗ್ಲಿಷಲ್ಲಿ ಕ್ವೈಟ್ನೆಸ್ ಎಂಬುದಾಗಿ ಹೇಳಿದ್ದಾರೆ, ಆನಂತರವಾಗಿ ನಿರ್ಭಯವನ್ನು ಅಂದರೆ ಬೋಲ್ಡ್ನೆಸ್, ಕರೇಜ್ ಅನ್ನು ದೇವರು ನಮಗೆ ಕೊಡುವವರಾಗಿದ್ದಾರೆ. ಧೈರ್ಯ ಬೇಕಾ? ನಿರ್ಭಯವಾದ ಜೀವಿತ ನಿನಗೆ ಬೇಕಾಗಿದೆಯಾ? ದೇವರ ನೀತಿಯಿಂದ ತುಂಬಲ್ಪಡು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮೆಲ್ಲರಿಗೋಸ್ಕರವಾಗಿ ಮರಣಿಸಿ ಧಾರೆ ಧಾರೆಯಾಗಿ ತನ್ನ ರಕ್ತವನ್ನು ಸುರಿಸಿ ನಮ್ಮೆಲ್ಲರನ್ನು ಕೂಡ ತನ್ನ ನೀತಿಯಿಂದ ತುಂಬಿಸಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ಇದು ನಾವು ನಮ್ಮ ಕ್ರಿಯೆಗಳ ಮೂಲಕವಾಗಿ ಸಂಪಾದಿಸುತ್ತಿರುವಂತಹ ನೀತಿಯಲ್ಲ. ದೇವರೇ ತನ್ನ ರಕ್ತದಿಂದ ನಮ್ಮನ್ನು ತೊಳೆಯುವುದರ ಮೂಲಕ ಆತನ ನೀತಿಯನ್ನು ನಮ್ಮ ಹೃದಯದಲ್ಲಿ ಇಂಪ್ಯೂಟ್ ಮಾಡಬೇಕೆಂದು ಕೋರುತ್ತಿದ್ದಾರೆ. ಈ ದಿನ ಒಂದು ವೇಳೆ ನಿನ್ನ ಹೃದಯದಲ್ಲಿ ಧೈರ್ಯವಿಲ್ವಾ? ಪ್ರತಿ ಚಿಕ್ಕ ವಿಷಯಕ್ಕೂ ಭಯಪಡುತ್ತಿದ್ದೀಯಾ? ನಿನಗೆ ಬರುತ್ತಾ ಇರುವಂಥ ಅನಾರೋಗ್ಯಕ್ಕೋ ಅಥವಾ ನೀನು ಎದುರಿಸುತ್ತಾ ಇರುವಂಥ ಆರ್ಥಿಕವಾದ ಸಂಕಷ್ಟಕ್ಕೋ, ಸುತ್ತಲೂ ಮನುಷ್ಯರು ನಿನ್ನ ಕುರಿತಾಗಿ ತಪ್ಪಾಗಿ ಮಾತನಾಡುತ್ತಿದ್ದಾರೆಂತಲೋ ಅಥವಾ ನಿನಗೆ ಎದುರಾಗಿ ಅನೇಕ ವಿರೋಧಿಗಳು ಎದ್ದಿದ್ದಾರೆಂತಲೋ, ಇಂಥವುಗಳು ನಿನ್ನ ಜೀವಿತದಲ್ಲಿ ಕಳವಳ ಆತಂಕ ತರುತ್ತಾ ಇದ್ದರೆ ದೇವರು ನಿನ್ನ ಕುರಿತಾಗಿ ಮಾತನಾಡುತ್ತಿದ್ದಾರೆ. ನಿನ್ನ ಕರ್ತನು, ನಿನ್ನ ಪ್ರಭು ನಿನಗೆ ನೆಮ್ಮದಿಯನ್ನು, ನಿರ್ಭಯವನ್ನು ದಯಪಾಲಿಸುವವನಾಗಿದ್ದಾನೆ. ನಂಬುವವರು ದೇವರಿಗೆ ಸ್ತೋತ್ರ ಹೇಳಿ ಹಾಲೆಲೂಯ. ಅಷ್ಟು ಮಾತ್ರವಲ್ಲದೆ ನನ್ನ ಜನರು ಸಮಾಧಾನ ನಿವಾಸದಲ್ಲಿ ನಿರ್ಭಯ ನಿಲಯದಲ್ಲಿ ನೆಮ್ಮದಿ ಆಶ್ರಯಗಳಲ್ಲಿ ನೆಲೆಗೊಳ್ಳುವರಂತೆ. ದೇವರೇ ನಮ್ಮ ಆಶ್ರಯ, ಆತನೇ ನಾವು ವಿಶ್ರಾಂತಿಸುವಂತಹ ಸ್ಥಳ. ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಾಗ ಆತನು ಪ್ರತಿಯೊಬ್ಬರನ್ನು ಕರೆದನು. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಕೂಡ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಶಾಂತಿ ಸಮಾಧಾನ ಇಲ್ಲದೆ ಆ ಕಡೆ ಈ ಕಡೆ ತಿರುಗಾಡುತ್ತಿದ್ದೀಯಾ? ನಿನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ವಾ? ರಾತ್ರಿ ಮಲಗುವಾಗ ನಿದ್ರೆ ಬರುತ್ತಾ ಇಲ್ವಾ? ದೇವರು ಆಹ್ವಾನಿಸುತ್ತಾ ಇದ್ದಾರೆ, ಬಾ. ಆತನ ಜನರಾಗಿ ನೀನು ಮಾರ್ಪಡುವುದಾದರೆ, ನಿನ್ನ ಹೃದಯದಲ್ಲಿ ದೇವರಿಗೆ ಅವಕಾಶ ಕೊಡುವುದಾದರೆ, ನೆಮ್ಮದಿಯ ನಿವಾಸದಲ್ಲಿ ದೇವರು ನೀನು ವಾಸಿಸುವಂತೆ ಮಾಡುತ್ತಾರೆ. ಯಾವತ್ತೂ ಕದಲದ, ಯಾವತ್ತೂ ಚದರಿ ಹೋಗದಂತಹ ನಂಬಿಕೆಯಲ್ಲಿ ನೀನು ಮುಂದೆ ಸಾಗುವಾಗ ದೇವರೇ ನಿನಗೆ ಆಶ್ರಯ ದುರ್ಗವಾಗಿ, ಆಶ್ರಯ ಸ್ಥಾನವಾಗಿ ಆತನು ಇರುತ್ತಾನೆ ಎಂಬುದಾಗಿ ವಾಕ್ಯವು ಹೇಳುತ್ತಾ ಇದೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರ, ಈ ಉದಯ ಕಾಲದಲ್ಲಿ ದೇವರು ತನ್ನ ಧೈರ್ಯದಿಂದ, ಸಮಾಧಾನ, ಶಾಂತಿಯಿಂದ ನಿನ್ನನ್ನು ತುಂಬಿಸುತ್ತಾ ಇದ್ದಾರೆ. ಎಷ್ಟೋ ಜನರ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ
ಪ್ರತಿ ಭಾನುವಾರ ಕೂಡ ಸಾವಿರಾರು ಜನರು ಬರುತ್ತಾರೆ. ಪ್ರತಿ ಶುಕ್ರವಾರ ನಡೆಯುವಂತ ಉಪವಾಸ ಪ್ರಾರ್ಥನೆಯಲ್ಲೂ ಕೂಡ ಸಾವಿರಾರು ಜನರು ಬರುತ್ತಾ ಇದ್ದಾರೆ. ಎಷ್ಟೋ ಜನ ಸಾಕ್ಷಿ ಕೊಡುತ್ತಾ ಇದ್ದಾರೆ. ಈ ಹಿಂದೆ ನಾವು ನರಕ ಯಾತನೆ ಅನುಭವಿಸುತ್ತಾ ಇದ್ದೆವು. ನಮ್ಮ ಕುಟುಂಬ ನರಕವನ್ನು ತಲುಪುವ ಹಾಗೆ ಇತ್ತು. ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಾಧಾನ ಇಲ್ಲ. ಹೆತ್ತವರಿಗೂ ಮಕ್ಕಳಿಗೂ ಸಮಾಧಾನ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಆಹ್ವಾನಿಸಿದ್ದರಿಂದ, ಪರಿಶುದ್ಧಾತ್ಮನಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡುವುದರ ಮೂಲಕ ನಮ್ಮ ಜೀವಿತದಲ್ಲಿ ಈಗ ನಾವು ನೆಮ್ಮದಿಯಿಂದ ನಿರ್ಭಯದಿಂದ ಇದ್ದೇವೆ. ಧೈರ್ಯವಾಗಿ ದೇವರನ್ನು ಸ್ತುತಿಸುತ್ತಾ ಇದ್ದೇವೆ, ಆತನಲ್ಲಿ ಆನಂದಿಸುತ್ತಿದ್ದೇವೆ. ಅಂತಹ ಕೃಪೆ ನಿಮಗೆ ಬೇಕಾ? ಈ ವಾಗ್ದಾನವನ್ನು ಈ ದಿನವೆಲ್ಲ ಓದುತ್ತಾ ಧ್ಯಾನಿಸುತ್ತಾ ಅದನ್ನು ಕ್ಲೈಮ್ ಮಾಡಿರಿ. ದೇವರು ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ಒಳಿತನ್ನು ಮಾಡುತ್ತಾರೆ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡುತ್ತೇನೆ. ಪ್ರೀತಿಯುಳ್ಳ ತಂದೆ, ನೀತಿ, ಸಮಾಧಾನವನ್ನು, ನಿರ್ಭಯವನ್ನು, ನೆಮ್ಮದಿಯನ್ನು ಕೊಡುತ್ತೇನೆ ಎಂದು ನನ್ನ ಜನರು ನೆಮ್ಮದಿಯ ನಿವಾಸದಲ್ಲಿ ವಾಸ ಮಾಡುತ್ತಾರೆ ಎಂಬುದಾಗಿ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಈ ಉದಯ ಕಾಲದಲ್ಲಿ ನಿಮ್ಮ ಪಾದವನ್ನು ಹಿಡಿದು ಬೇಡುತ್ತಾ ಇದ್ದೇವೆ ದೇವ. ಯಾವ ಕುಟುಂಬದಲ್ಲಿ ಈ ದಿನ ಸಂತೋಷ ಇಲ್ಲದೆ, ಆನಂದ ಇಲ್ಲದೆ, ಗಲಿಬಿಲಿ, ಆತಂಕದಲ್ಲಿದ್ದಾರೋ ಅವರೆಲ್ಲರನ್ನೂ ಕೂಡ ನೀವೇ ಮುಟ್ಟಿ ನಿಮ್ಮ ಶಾಂತಿ ಸಮಾಧಾನದಿಂದ ತುಂಬಿಸಿರಿ. ದೊಡ್ಡ ಧೈರ್ಯವನ್ನು ಪ್ರತಿ ಸಂದರ್ಭದಲ್ಲೂ ದಯಪಾಲಿಸಬೇಕೆಂದು ಕೋರುತ್ತೇವೆ. ನೀವು ಒಳ್ಳೆಯ ದೇವರು, ಆದ್ದರಿಂದ ನಿಮ್ಮ ಒಳ್ಳೆಯತನವನ್ನು ಅವರ ಜೀವಿತದಲ್ಲಿ ತೋರ್ಪಡಿಸಬೇಕೆಂದು ಕೋರುತ್ತಾ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಮಾತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. God bless you, dear friends. Have a wonderful and blessed day.